ಸ್ನೇಹಿತರೆ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅನ್ನೋದು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗ್ತಾ ಇದೆ. ಅದರ ಬದಲಾಗಿ ಅದು ಏನಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನೊಂದಿಗೆ ಅದು ಮರ್ಜ್ ಆಗ್ತಾ ಇದೆ ಸ್ನೇಹಿತರೆ, ಅಂದ್ರೆ ಒಗ್ಗೂಡ್ತಾ ಇದೆ. ಮರ್ಜ್ ಆದ ನಂತರದಲ್ಲಿ ಇದರಿಂದ ನಮ್ಗೆ ಏನು ಎಫೆಕ್ಟ್ ಆಗುತ್ತೆ ಅಂತ ನಾವು ಇವತ್ತು ಚರ್ಚೆ ಮಾಡೋಣ. ಎರಡು ಬ್ಯಾಂಕ್ಗಳು ಮರ್ಜ್ ಆದ ನಂತರದಲ್ಲಿ ಅದರ ಒಂದು IFSC ಕೋಡ್ ಅನ್ನೋದು ಚೇಂಜ್ ಆಗುತ್ತೆ ಸ್ನೇಹಿತರೆ. ಈ ಎಲ್ಲ ವಿಷಯಗಳನ್ನ ನಾನು ಹೇಳ್ತೀನಿ, ಏನೇನು ಮಾಡಬೇಕು ಅಂತ. ನಾವು ಎಲ್ಲಾದರೂ ಅದನ್ನ ಒಂದು ಅಕೌಂಟನ್ನು ಯಾವುದಾದ್ರೂ ಒಂದು ಬೇರೆ ಬೇರೆ ಸೇವೆಗಳಿಗೆ ಅದನ್ನ ಲಿಂಕ್ ಮಾಡಿದ್ರೆ ನಾವು ಮತ್ತೊಂದು ಬಾರಿ ಲಿಂಕ್ ಮಾಡ್ಕೋಬೇಕಾಗುತ್ತೆ, ಯಾಕೆಂದ್ರೆ IFSC ಕೋಡ್ ಅನ್ನೋದು ಚೇಂಜ್ ಆಗಿರುತ್ತೆ. ಈ ಎಲ್ಲ ವಿಷಯಗಳನ್ನ ನಾವು ಇವತ್ತು ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ IFSC ಕೋಡ್ ಬೇರೆ ಇರುತ್ತೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ IFSC ಕೋಡ್ ಬೇರೆ ಇರುತ್ತೆ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ ಎಲ್ಲ ಅಕೌಂಟ್ಸ್ಗಳು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಹೋದ ನಂತರದಲ್ಲಿ ಅಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ IFSC ಕೋಡ್ ಏನಿರುತ್ತೆ ಅದೇ IFSC ಕೋಡ್ ಎಲ್ಲ ಒಂದು ಅಕೌಂಟ್ಗಳಿಗೆ ಅಪ್ಲೈ ಆಗುತ್ತೆ. ಅಂಥ ಸಮಯದಲ್ಲಿ ನಮಗೆ ಏನು ತೊಂದರೆ ಆಗುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಎಲ್ಲ ಅಕೌಂಟ್ಗಳು ಹೋದ ನಂತರದಲ್ಲಿ ನಾವು ಎಲ್ಲಾದರೂ ಅದನ್ನು ಲಿಂಕ್ ಮಾಡಿದರೆ ಅದು ಲಿಂಕ್ ಇದ್ದಿದ್ದು ಒಂದು ಡಿ ಲಿಂಕ್ ಆಗುತ್ತೆ. ಅಂದರೆ ನಾವೀಗ ಒಂದು ಕಾರ್ಮಿಕರ ಒಂದು PF ಇರಬಹುದು ಅಥವಾ ಇನ್ಯಾವುದೇ ಬೇರೆ ಬೇರೆ ಸೇವೆಗಳಿಗೆ ನಾವು ಆ ಒಂದು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿರ್ತೀವಿ, ಅದು IFSC ಕೋಡ್ ಹಾಗೂ ಅಕೌಂಟ್ ನಂಬರ್ ಮೂಲಕ ಲಿಂಕ್ ಆಗಿರುವಂಥ ಅಕೌಂಟ್ಸ್ಗಳೆಲ್ಲ ಅಲ್ಲಿಂದ ಡಿ ಲಿಂಕ್ ಆಗುತ್ತೆ. ಅವುಗಳನ್ನ ನಾವು ಮರಳಿ ಲಿಂಕ್ ಮಾಡ್ಕೋಬೇಕಾಗತ್ತೆ. ಕೆಲವು ಬಾರಿ PM ಕಿಸಾನ್ನೊಂದಿಗೆ ಇರಬಹುದು ಅಥವಾ ಇನ್ನೂ ಬೇರೆ ಬೇರೆ ಸೇವೆಗಳೊಂದಿಗೆ ನೀವು ಆ ಅಕೌಂಟನ್ನು ಹೊಂದಿದ್ರೆ ಅಲ್ಲಿಂದ ಅದು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗುತ್ತೆ. ಅಂದರೆ ಆ ಒಂದು ಬ್ಯಾಂಕ್ ಅಕೌಂಟ್ ಅನ್ನೋದು ಡಿ ಲಿಂಕ್ ಆಗುತ್ತೆ. ಅದಕ್ಕಾಗಿ ನಾವು ಅಲ್ಲಿ ಅಕೌಂಟನ್ನು ಸಂಪೂರ್ಣವಾಗಿ ನಮ್ಮ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅನ್ನೋದು ಸೇವೆ ಆರಂಭಿಸಿದ ನಂತರದಲ್ಲಿ ಅಲ್ಲಿ ಹೋಗಿಬಿಟ್ಟು ನಾವು ಬೇರೆ ಬ್ಯಾಂಕ್ ಪಾಸ್ಬುಕ್ನ ಒಂದು ಪ್ರಿಂಟ್ ತಗೊಂಬರ್ಬೇಕಾಗುತ್ತೆ. ಯಾಕೆಂದರೆ ಅದು ನಮ್ಮ ಒಂದು ಮೊದಲಿನ ಒಂದು ಎಲ್ಲ ಸಂಪೂರ್ಣವಾಗಿ ಒಂದು IFSC ಕೋಡ್ ಇರ್ಬೋದು, ಅಲ್ಲಿ ಏನು ಕಸ್ಟಮರ್ ID ಎಲ್ಲ ಚೇಂಜ್ ಆಗಿರುತ್ತೆ, ಅದನ್ನೆಲ್ಲ ಬೇರೆ ರೀತಿಯ ಒಂದು ಪಾಸ್ಬುಕ್ ಅವರು ನಮಗೆ ಕೊಡ್ತಾರೆ. ಅದನ್ನು ತಗೊಂಡು ಬಂದ ನಂತರದಲ್ಲಿ ನಾವು ಎಲ್ಲಿ ಅದನ್ನು ಲಿಂಕ್ ಮಾಡಿದೀವೋ ಅದನ್ನು ಮತ್ತೊಂದು ಬಾರಿ ಮಾಡ್ಕೋಬೇಕಾಗುತ್ತೆ. ಮತ್ತು ಒಬ್ಬೊಬ್ಬರು ಒಂದು ಈ ವೃದ್ಧಾಪ್ಯ ವೇತನ ಅಂದರೆ ಒಂದು ಏನು ಓಲ್ಡ್ ಏಜ್ ಆದರೂ ಒಂದು ಪೇಮೆಂಟ್ ಬರ್ತಾ ಇರುತ್ತೆ, ಅದು ಕೂಡ ಒಂದು ನಿಷ್ಕ್ರಿಯ ಆಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಮಯದಲ್ಲಿ ನಾವು ಅದನ್ನು ಕೂಡ ನಾವು ಮತ್ತೊಂದು ಬಾರಿ ಆಧಾರ್ ಸೀಡಿಂಗ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ IFSC ಕೋಡ್ ಏನೋ ಅವಶ್ಯಕತೆ ಇರೋದಿಲ್ಲ. ಒಂದು ವೃದ್ಧಾಪ್ಯ ವೇತನದಲ್ಲಿ ಕೇವಲ ಆಧಾರ್ ಸೀಡಿಂಗ್ ಮಾಡಿದರೆ ಅದು ಮರಳಿ ಆಕ್ಟಿವೇಟ್ ಆಗುತ್ತೆ. ನಿಮ್ಮ ಒಂದು KVG ಬ್ಯಾಂಕ್ ಸ್ಟಾಪ್ ಆದ ನಂತರದಲ್ಲಿ ನಿಮ್ಮ ಏನು ಕರ್ನಾಟಕ ಬ್ಯಾಂಕ್ ಸ್ಟಾರ್ಟ್ ಆಗುತ್ತೆ, ಆದ ತಕ್ಷಣದಲ್ಲಿ ನೀವು ಹೋಗಿಬಿಟ್ಟು ಮತ್ತೊಂದು ಬಾರಿ ನೀವು ಆಧಾರ್ ಸೀಡಿಂಗ್ನ ಮಾಡಬೇಕಾಗುತ್ತೆ. ಆಧಾರ್ ಸೀಡಿಂಗ್ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ನೀವು ಆಧಾರ್ ಸೀಡಿಂಗ್ ಮಾಡಿದ ನಂತರದಲ್ಲಿ ನಿಮ್ಮ ಎಲ್ಲ ಸೇವೆಗಳು ಮರಳಿ ಆಕ್ಟಿವೇಟ್ ಆಗುತ್ತೆ. ಕೆಲವು ಕಡೆಗಳಲ್ಲಿ ಲಿಂಕ್ ಆಗಿರುವಂಥದ್ದು ಹೋದರೂ ಕೂಡ ನೀವು ಮತ್ತೊಂದು ಬಾರಿ ಲಿಂಕ್ ಮಾಡ್ಕೋಬಹುದು. EPFO ಇರ್ಬೋದು ಅಥವಾ PM ಕಿಸಾನ್ ಇರ್ಬೋದು, ಎಲ್ಲವೂ ಕೂಡ ಮರಳಿ ಲಿಂಕ್ ಆಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮರಳಿ ನಿಮ್ಮ ಒಂದು ಬ್ಯಾಂಕ್ ಅನ್ನೋದು ಸ್ಟಾರ್ಟ್ ಆದ ನಂತರದಲ್ಲಿ ನೀವು ಒಂದು ಸಾರಿ ನಿಮ್ಮ ಪಾಸ್ಬುಕ್ನ ಮತ್ತೊಂದು ಬಾರಿ ತೊಗೊಂಡ್ಬಿಟ್ಟು ಅದರ ಬಗ್ಗೆ ನೀವು ಮತ್ತೊಂದು ಬಾರಿ ನೀವು ವಿಚಾರ ಮಾಡಿಬಿಟ್ಟು ಅಲ್ಲಿ ಆಧಾರ್ ಸೀಡಿಂಗ್ ಕೂಡ ಮಾಡಿಬಿಟ್ಟು ಬಂದರೆ ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.